ಅದು ಕೂಡಲೇ ಬಂದು ಈ ಮಿಡ್ ನೈಟ್ ಅಲ್ಲಿ ಕೂಡಲೇ ರೆಸ್ಪಾಂಡ್ ಮಾಡಲ್ಲ. ದಟ್ ಇಸ್ ಅ ಮೇನ್ ಥಿಂಗ್ ಸರ್. ಅದು ಮೇನ್ ಮುಖ್ಯವಾಗಿ ಬೇಕಾಗಿದೆ ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು ರವಿ ಸರ್. ಭೀಮಲ್ಲಿ ಇತ್ತು, ನಾನು ಜಸ್ಟ್ ಬಂದೆ ಹೊರಗಡೆಯಿಂದ, ಕವರ್ ಇಡೋಣ ಅಂದ್ಬಿಟ್ಟು ಅಲ್ಲಿ ಮೇಲೆ ಇಡ್ತಿದ್ದೆ, ಅಲ್ಲಿ ಇಟ್ಕೊಳ್ಳೋದಾಗ ಅಲ್ಲಿ ಒಳಗಿದೆ. ಒಳಗಿದ್ಯಾ? ಹೊರಗಡೆ ಇದೆಯಾ ನೋಡ್ಬೇಕಿತ್ತು. ಈ ಜಾಗದಲ್ಲಿ ಗೊತ್ತಿಲ್ಲ ಸರ್. ಸ್ವಲ್ಪ ಚೂರು ಆ ಕಡೆ ಇಟ್ಕೊಂಡು ಫಸ್ಟ್ ಎಲ್ಲಿ ಈಗ ಗೊತ್ತಿತ್ತಾ? ಕವರ್ ಇಡೋ ಟೈಮಲ್ಲಿ ಅದು ಪಾಸ್ ಆಗಿ ಅದು ಆ ಕಡೆ ಹೋಯ್ತು, ಹಿಂದ್ಗಡೆ ಹೋಯ್ತು, ಬಾಕ್ಸ್ ಹಿಂದ್ಗಡೆ. ಸರಿ, ಓಕೆ. ಸ್ವಲ್ಪ ಕವರ್ ಆಗಿದೆ. ಈಗ ಒಳಗಡೆ ಬಂತು. ಒಳಗೆ ಬಂತು ಸರ್. ಒಂಚೂರು ಬಾಯಿ ಕಡೆ ಸರ್, ಬಾಕ್ಸ್ ಇಟ್ಕೊಂಡು ಶೂ ಬಾಕ್ಸ್ ಎಲ್ಲಿ ಕೂತ್ಕೊಳ್ಳೋದು ಹೇಳಕ್ಕಾಗಲ್ಲ. ಅದೇ ಗೊತ್ತಾಗಲ್ಲ. ಒಂದು ನಿಮಿಷದಲ್ಲಿ ಯಾವ ಕಡೆ ಬೇಕಾದ್ರೆ ಹೋಗ್ಬಿಟ್ಟು ಸೌಂಡ್ ಇಂದನೂ ಹೋಗುತ್ತೆ ಅಂತಾರೆ. ಹೌದಾ ಸರ್? ಸೌಂಡ್ ಮಾಡ್ತಾ ಇದ್ದಾರೆ. ಹಾವಿಗೆ ಕಿವಿ ಇಲ್ಲ, ಅದಕ್ಕೇನು ಕೆಲಸಲ್ಲ, ವೈಬ್ರೇಷನ್ಸ್ ಗೊತ್ತಾಗುತ್ತೆ. ನೀವು ನೋಡಿದಾಗ ಎಲ್ಲಿ ಒಳಗಡೆ ಪಾಸ್ ಆಯ್ತು? ಈಗಿಂದ ಆ ಬಾಕ್ಸ್ ಇಂದ ಪಾಸ್ ಆಯ್ತು ಸರ್. ಆ ಬಾಕ್ಸ್ ಹಿಂದ್ಗಡೆ, ಈ ಬಾಕ್ಸ್ ಬಾಕ್ಸ್ ಇಂದ ಪಾಸ್ ಆಯ್ತು. ಅಷ್ಟು ಜಾಗ ಇಲ್ವಲ್ಲ ಅದಕ್ಕೆ. ಆ ಬಾಕ್ಸ್ ಇಂದ ಪಾಸ್ ಆಯ್ತು. ಹೌದಾ? ಹೌದು. ಒಂದು ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಇಟ್ಕೊಳ್ಳಿ ಕೂಡ. ಯಾಕೆಂದ್ರೆ ಎಲ್ಲ ಒಂದು ಕಡೆ ಕ್ಲಿಯರ್ ಆಗಿ ನೋಡ್ತಾರೆ. ಆಫ್ ಮಾಡಿ ಬಾಬಾ. ತೆಗಿಲ್ಲ, ಆಫ್ ಆಗಿದೆ. ಆ ಕಡೆ ಐತಾ ತಲೆ? ಈ ಕಡೆ ಐತಾ? ತಲೆ ಆ ಕಡೆ ಇದೆ, ಆ ಕಡೆ ಇದೆ, ಬಾಲ ಈ ಕಡೆ. ಹೌದಾ? ಇಲ್ಲ ಇಲ್ಲ, ಬನ್ನಿ ಈ ಕಡೆ ಟಾರ್ಚ್ ಹಾಕಿ ಒಂದು ಸ್ವಲ್ಪ. ಅಲ್ರಿ, ತಲೆ ಈ ಕಡೆ ಇದೆ. ತಲೆ ಈ ಕಡೆ ಐತೆ. ಹಾಂ ಹಾಂ. ಯಾವ ಕಡೆ ಗೊತ್ತೈತೆ? ಅಲ್ಲೇ ಕೂತಿದೆ. ಗೊತ್ತಿದೆಯಾ? ಅದು ಸಿಲಿಂಡರ್ ಕೆಳಗಡೆ ಹೊಟ್ಟೋಯ್ತು. ಹೋಗಿ ಏನೋ ಇದು ಡಬಲ್ ಇಲ್ಲ. ಇವ್ರ ಹತ್ರನೇ ಇದೆ. ಜಾಗನೇ ಇಲ್ಲ, ಅಲ್ಲಿ ತೋರ್ತಾರೆ. ಹಂಗೆ ಜಾರ್ಕೊಂಡು ಹೋಗುತ್ತಲ್ಲ. ಹಂಗೆ ಜಾಗ ಇಲ್ಲ, ತೋರ್ತಾವಂತೆ. ಎಲ್ಲೂ ಹೋಗಿ ಜಾಗ ಇಲ್ಲ, ಸುನಿ ಅಂತ ಬಂದ್ಬಿಡಪ್ಪ ನೀನು. ಕಾಣಿಸ್ತಾ ಇದೆ ಕ್ಲೀನಾಗಿ? ಬರ ಬಂಗಾರ, ಅಲ್ಲೆಲ್ಲೂ ಜಾಗ ಇಲ್ಲ, ಹೋಗೋಣ. ಕಂದ ಬಪ್ಪ ಎಲ್ಲಪ್ಪ ಡಬ್ಬ. ಈ ಕಡೆ ಬಂದ್ಬಿಡಿ, ಈ ಕಡೆ, ಈ ಕಡೆ. ರವಿ ಈ ಕಡೆ ಬನ್ನಿ. ಜಯೇಶ್ ನೋಡಿ ಮೇಡಮ್, ನಿಮ್ಮ ಸಾಂಗು ನಿಮ್ಮದು ಕಾಣಿಸ್ತಾ ಇದೆಯಾ? ಹೋಗಪ್ಪ ಬಂಗಾರ, ಹೋದ ಹೋದ. ಎಲ್ಲಿ ಕ್ಯಾಪು? ಸರ್ ಇಲ್ಲಿದೆ, ಇದು ಕೆಳಗಡೆ ರೆಡ್ ಕಲರ್. ಎಷ್ಟು ಕರೆಕ್ಟ್ 12 ಗಂಟೆ ಆಯ್ತಾ? 12:04. 12:04.
ಜೈ ಶ್ರೀರಾಮ್. ಕರೆಕ್ಟ್ 12:04 ಹೆಂಗ್ ಬಂದಿರ್ಬೋದು ಸರ್? ಓಕೆ, ಸಮಾಧಾನ ಆಯ್ತಾ? ಭಯ ಆಯ್ತಾ? ಭಯ ಆಯ್ತಾ? ಫಸ್ಟ್ ನರ್ವಸ್ ಆಗ್ಬಿಟ್ಟಿದ್ರು. ಭಯ ಆಯ್ತಾ? ಜೈ ಶ್ರೀರಾಮ್ ಹೇಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೂರದಲ್ಲಿ ಅದು ಕೂಡಲೇ ಬಂದು ಈ ಮಿಡ್ ನೈಟ್ ಅಲ್ಲಿ ಕೂಡಲೇ ರೆಸ್ಪಾಂಡ್ ಮಾಡಲ್ಲ. ದಟ್ ಇಸ್ ಅ ಮೇನ್ ಥಿಂಗ್ ಸರ್. ಅದು ಮೇನ್ ಮುಖ್ಯವಾಗಿ ಬೇಕಾಗಿದೆ ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು ರವಿ ಸರ್. ನೆಕ್ಸ್ಟ್ ಏನೇ ಇದ್ರು ನಮ್ ಲೆವೆಟ್ ಅಲ್ಲಿ ಪಕ್ಕ ನಾನಂತೂ ನಿಮ್ ನಂಬರ್ ಶೇರ್ ಮಾಡ್ತೀನಿ. ಸರ್ವಿಸ್ ಫ್ರೀನೇ ಇರ್ಬೋದು, ಬಟ್ ಆ ಟೈಮ್ ಯಾವ್ದೇ ಟೈಮ್ ಇದ್ರು ಬರ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು ಸರ್. ಅಲ್ಲ, ಆಮೇಲೆ ಇನ್ನೊಂದು ಏನು ಅನ್ಸುತ್ತೆ ಅಂದ್ರೆ, ಈಗ ನೋಡಿ ನಮ್ದು ರೆಸ್ಕ್ಯೂ ಡ್ಯೂಟಿ ಆ ತರ ಲೈಫ್ ಅಂಡ್ ಡೆತ್ ಕೆಲಸಗಳಿರುತ್ತೆ. ಅದು ಉಚಿತವಾಗಿ ಮಾಡ್ತಾ ಇರೋ ಕೆಲಸ. ಯಾವ ಟೈಮ್ ಕರೆದು ಬರ್ತೀವಿ, ಲಕ್ಷಾಂತರ ಜನ ನಾವು ಮಾಡೋ ಕೆಲಸಗಳನ್ನ ಪ್ರೋತ್ಸಾಹ ಮಾಡಿ ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಇಲ್ಲ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಅಂತ ಹೇಳಿರ್ತಾರೆ. ಇನ್ನು ಕೆಲವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಏನೂ ಕೆಲಸ ಕಾರ್ಯ ಇರೋದಿಲ್ಲ. ಅಲ್ಲ, ಅವ್ರ ರಕ್ಷಣೆ ಮಾಡೋದಕ್ಕೆ ಅದಕ್ಕೇನೋ ಉಲ್ಟಾ ಕಮೆಂಟ್ ಹಾಕೋದು. ಉಲ್ಟಾ ಮಾಡೋದು. ಅಲ್ಲ, ನಾನು ನೋಡಿ ಇನ್ನೂ ಊಟ ಮಾಡಿಲ್ಲ. ನೀ ಎಲ್ಲಿದ್ದಾನೆ ಹೇಳಿದೆ, ಮೆಟ್ರೋ ಸ್ಟೇಷನ್ ಇದೀನಿ ಅಂದೆ, ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ಬಂದು ರಫ್ ಅಂತ ಬಂದೆ. ನಮ್ ಎಫರ್ಟ್ ನಮ್ಗೆ ಗೊತ್ತಿರುತ್ತೆ. ಆದ್ರೆ ನಾನು ಇನ್ನೊಂದು ಮುಖ್ಯವಾಗಿ ಎಲ್ರಿಗೂ ಹೇಳೋದೇನಂದ್ರೆ, ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡೋರು ಮಾಡ್ತಾ ಇರ್ತೀರಿ, ಅದನ್ನ ಶೇರ್ ಮಾಡ್ತಾ ಇರ್ತೀರಿ, ಮಾಡಿ ತಲೆ ಕೆಡಿಸ್ಕೋಬೇಡಿ. ಯಾವುದೇ ಕ್ಷೇತ್ರ ಇರ್ಬೋದು, ರೆಸ್ಕ್ಯೂ ಕ್ಷೇತ್ರ ಇರ್ಬೋದು, ಕ್ರೀಡಾ ಜಗತ್ತು ಇರ್ಬೋದು, ಕಲೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಇನ್ನಿತರ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಕ್ಷೇತ್ರ ಇರಲಿ, ನಿಮ್ಮ ಟ್ಯಾಲೆಂಟ ನೀವು ತೋರಿಸ್ತಿರ್ತೀರಿ. ಎಲ್ಲೋ ಒಂದು ಕೆಟ್ಟ 4 ಹುಳಗಳು ಏನೋ ಒಂದು ಕಮೆಂಟ್ ಆಗ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ನನಗಿದು ಸಾವಿರಾರು ಅನುಭವ ಸುಳ್ಳಲ್ಲ. ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ, ನಮಗೆ ಪ್ರೋತ್ಸಾಹ ಮಾಡೋ ಲಕ್ಷಾಂತರ ಜನ ಇದ್ದಾರೆ. ನಿಮ್ಮಂತ ಪ್ರೋತ್ಸಾಹ ಆಶೀರ್ವಾದ ಅಲ್ವಾ? ಖುಷಿ ಆಯ್ತು ಸರ್. ಯಾಕೆಂದ್ರೆ ಕೆಲವ್ರು ಏನೋ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಅದಕ್ಕೆಲ್ಲ ಉತ್ತರ ಹೇಳಕ್ ಹೋದ್ರೆ ನಿಜವಾಗ್ಲೂ ನಿಮ್ಗೆ ಟೈಮ್ ಇರಲ್ಲ. ಯಾಕೆಂದ್ರೆ ಅವ್ರಿಗೆ ಏನೂ ಕೆಲಸ ಇರೋದಿರಲ್ಲ, ಅವ್ರಿಗೆ ಮಾಡೋ ಕೆಲಸ ಇರಲ್ಲ. ಎಲ್ಲೋ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ. ಸುಮ್ಮನೆ ಯಾರಾದ್ರೂ ಏನೋ ಕೆಲಸ ಮಾಡಿದ್ರೆ ಅದಕ್ಕೊಂದು ಏನೋ ಹಾಕೋದು. ಹಿಂಗೆ ಮಾಡಿದ್ರೆ ಏನೋ ಡ್ರಾಮಾ ಮಾಡ್ತಾವನೆ, ತಿರ್ಗಾ ಅದೇನೋ. ಇಲ್ಲಿ ಡ್ರಾಮಾ ಮಾಡೋದು ಏನ್ ಬಂದಿದೆ? ಕಣ್ಮುಂದೆ ಎಲ್ಲ ವಸ್ತುಗಳು ತೆಗೆದಿರ್ತಾ ಇದೀವಲ್ಲ. ಅಲ್ಲ, ಇರ್ತಾರೆ. ಅದಕ್ಕೆ ನಾನು ಹೇಳೋದು ಲಾಸ್ಟ್ ಏನ್ ಗೊತ್ತಾ ಸರ್, ಕಣ್ ಮುಂದೆ ನೀವು ರೆಸ್ಕ್ಯೂ ಮಾಡೋರು ನಾವು ನೋಡಿರೋರು ಮಾತ್ರ ಸತ್ಯ. ಜೈ ಶ್ರೀರಾಮ್. ಅದ ಬಿಟ್ಟು ಸುಮ್ನೆ ಕುತ್ಕೊಂಡು ಎಲ್ಲೋ ಕುತ್ಕೊಂಡ್ರೆ ಬಿಡೋ, ಅಯ್ಯೋ ಒಂದ್ ರೀಲ್ ಒಂದ್ ಕಮೆಂಟ್ ಹಾಕಿದ್ರೆ ನನಗೆ ಏನೋ ಸಿಗುತ್ತೆ ಅನ್ನೋದ್ರ ಹತ್ರ ವೇಸ್ಟ್. ಇವಾಗ ನಾವ್ ಕಣ್ ಮುಂದೆ ನೋಡಿದ್ರೆ ನಮಗ್ ಗೊತ್ತು ಆ ಕಷ್ಟ ಏನು, ಅದೇನ್ ಹಾವು ಅನ್ನೋದು ಅವ್ರಿಗೆ ರೆಸ್ಕ್ಯೂ ಮಾಡಿದವ್ರು ಮಾತ್ರ ಗೊತ್ತಿರುತ್ತೆ. ಅದೊಂದೇ ಹೇಳೋದು ನಾವು. ಆಮೇಲೆ ಇನ್ನೊಂದೇನಂದ್ರೆ, ಕೆಲವ್ರಿಗೆ ಯಾವ ಹಾವು ಗೊತ್ತಿರಲ್ಲ. ಇದು ಎಡೆ ಬಿಚ್ಚಿಲ್ಲ, ಇದು ನಾಗರಾವಲ್ಲ ಸರ್. ನಾಗರಾವ್ ಯಾವ ಎಡೆ ತೆಕ್ಕೊಂಡೇ ಓಡಾಡುತ್ತಾ? ಅದಕ್ಕೆ ಯಾವಾಗ ಭಯ ಅನ್ಸುತ್ತೆ ಅವಾಗ ಎಡೆ ನಾವು ಹಾವು ನೋಡ್ತಾ ಇದ್ದಾಗ ಯಾವ ಅಂತೀವಿ. ನಿಮ್ದು ವಿಡಿಯೋ ನೋಡಿದ ತಕ್ಷಣ ನಾನು ಹೆಂಗೆ ಹೇಳಿದೆ, ನಾನು ಹೇಳಿದೆ ದಯವಿಟ್ಟು ಏನು ಇದು ಮಾಡಕ್ ಹೋಗ್ಬೇಡಿ, ನೀವು ಕೇರ್ಫುಲ್ ಆಗಿರ್ರಿ ಅಂತ. ಯಾಕಂದ್ರೆ ನಾವು ರೆಸ್ಕ್ಯೂರ್ ಆಗಿ ಪ್ರಾಣಿಗಳ ಬಗ್ಗೆ ಗೊತ್ತಿದೆ, 4 ತಿಳ್ಕೊಂಡಿದ್ವಿ, ರಪ್ಪ ಅಂತ ಹೇಳ್ತೀವಿ ಅಲ್ವಾ. ಕೆಲವ್ರಿಗೆ ಅಲ್ಲಿ ಯಾವ ಹಾವಿದೆ ಅಂತ ಗೊತ್ತಿಲ್ಲ, ಏನೋದು ಗೊತ್ತಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ. ಕೆಲ್ಸಕ್ಕೆ ಬರೋದ್ ಕಾಮೆಂಟ್ಗಳು ಏನಿಲ್ಲ ಅಲ್ವಾ. ಓಕೆ ಸರ್, ಜೈ ಶ್ರೀರಾಮ್. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಹೇಳ್ಬೇಕು, ಥ್ಯಾಂಕ್ ಯು ಸರ್. ನಿಮ್ ಕೆಲಸ ಎಲ್ಲ ಬಿಟ್ಟಿ ಅಟ್ಲೀಸ್ಟ್ ನಾವು ಫೋನ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಹಿಂದೆ ನೀವು ಇರ್ಬೋದು, ಕ್ಯಾಮ್ರಾ ಮುಂದೆ ಕಾಣಿಸಲ್ಲ ನೀವು, ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೋಸ್ಕರ ನೀವು ಎಲ್ಲೇ ಇದ್ರು ಅವ್ರ ಜೊತೆನೂ ಬಂದು ಏನು ಪ್ರಾಣಿಗಳನ್ನೆಲ್ಲ ರೆಸ್ಕ್ಯೂ ಮಾಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ಅವ್ರೆ. ಯಾಕಂದ್ರೆ ನನಗೆ ಮದುವೆ ಆಗಿ 23 ವರ್ಷ ಆಯ್ತು. ಈ ಪ್ರಾಣಿಗಳ ಬಗ್ಗೆ ಇಷ್ಟು ಪ್ರೀತಿ ಬರೋಕ್ಕೆ ಮೂಲ ಕಾರಣ ಅವರೇ. ಬಟ್ ನಾನು ಜಾಸ್ತಿ ರೆಸ್ಕ್ಯೂ ಮಾಡಿ ಎಲ್ಲಾ ಪ್ರಾಣಿ ರಕ್ಷಣೆ ಮಾಡ್ತಿದ್ದೀನಿ. ಅವರೇ ಅವರಿಂದಲೇ ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯ. ಜೈ ಶ್ರೀರಾಮ್. ಒಳ್ಳೆದಾಗಿ. ಥ್ಯಾಂಕ್ ಯು ಮೇಡಮ್.